ಎಲ್ಲರಿಗೂ ನಮಸ್ಕಾರ. ಇದೀಗ ಮಾತನಾಡುತ್ತಿರುವುದು ನಮ್ಮ ಡೋಕೋಮೋ ಸಂಘದ ಉಪಾಧ್ಯಕ್ಷರಾದ ಶ್ರೀ ವಿನಯ್ ಕುಮಾರ್. ಇದೀಗ ನಾವು ಹೋಗ್ತಾ ಇರುವ ದಾರಿ ಯಾವುದು ಅಂತ ಅಂದರೆ, ಪಶ್ಚಿಮ ಘಟ್ಟದ ಶಿರದ ಮೇಲೆ ಒಂದು ಸುಸ್ಥಿರವಾದಂತಹ ಒಂದು ಪ್ರದೇಶವನ್ನು ನೋಡಲು ನೀವು ನೋಡಬಹುದು. ಇಲ್ಲಿ ಕಾಡು ಕುರಿ ಹೋಗ್ತಾ ಇದೆ. ಇದು ನಮ್ಮ ಮಲೆನಾಡಿನ ವೈಶಿಷ್ಟ್ಯ ಅಂತ ನಾವು ಹೇಳಬಹುದು. ಹೋಗ್ಬಿಡ್ತು, ನನಗೆ ಗೊತ್ತಿಲ್ಲ ಕವರ್ ಆಯಿತು ಕರೆಕ್ಟಾಗಿ ಅಂತ. ಇಟ್ಸ್ ಓಕೆ, ಮುಂದೆ ನೋಡೋಣ ಮತ್ತೇನಾದರೂ ಸಿಗಬಹುದು. ಓಕೆ, ಏನೋ ಹೇಳ್ತಾ ಇದ್ದೆ. ನಾವೀಗ ಪಶ್ಚಿಮ ಘಟ್ಟದ ಶಿಖರದ ಮೇಲಿರುವಂತಹ ಇದು ಒಂದು ಸುಸ್ಥಿರವಾದಂತಹ ರೋಡಲ್ಲಿ ಹೋಗ್ತಾ ಇದ್ದೇವೆ. ಹೋಗುತ್ತಿರುವ ಜಾಗವೇನೆಂದರೆ ಇದು ಮಂಜುಗುಣಿ ರೋಡ್ ಆಗಿರುತ್ತದೆ. ಶಿರ್ಸಿಕುಮಟ ರೋಡಲ್ಲಿ ಸಿಗುವಂತಹ ಒಂದು ಪ್ರದೇಶವಿದು. ಎಲ್ಲರಿಗೂ ಒಂದು ಕುತೂಹಲವಿರಬಹುದು, ನಾನು ಯಾರೊಂದಿಗೆ ಹೋಗ್ತಾ ಇದ್ದೇನೆ ಅಂತ. ಖಂಡಿತ ಅದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಇದೀಗ ಪ್ರಸ್ತುತ ಕುವೈತ್ನಲ್ಲಿ ಕಾರ್ಯನಿರ್ವಹಿತರಾದಂತಹ ನಮ್ಮ ಡೋಕೋಮೋ ಸಂಘದ ಫೌಂಡೇಶನ್ ಅಂತ ಹೇಳ್ಬೋದು ನಾವು, ಪ್ರಧಾನ ನಿರ್ದೇಶಕರು ಪಾಂಡುರಂಗ ಗೌಡ ಅವರೊಂದಿಗೆ ನಾವು ಹೋಗ್ತಾ ಇದ್ದೇವೆ. ಪಾಂಡುರಂಗ ಗೌಡ ಅವರು ಇಷ್ಟು ತಿಂಗಳ ಕಾಲ ಕುವೈತಲ್ಲಿ ಇದ್ದು, ತಿಂಗಳಲ್ಲ ವರ್ಷಗಳ ಕಾಲ ಅಲ್ಲಿರ್ತಾರೆ. ಇವಾಗ ಬಂದಿದ್ದಾರೆ. ನಮ್ಮ ಮಲೆನಾಡಿನ ಬಗ್ಗೆ ಅವರ ಒಂದೆರಡು ಹಿತನುಡಿಗಳನ್ನು ಕೇಳಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇಂತಹ ನೈಸರ್ಗಿಕವಾದಂತಹ ಒಂದು ಪರಿಸರವನ್ನು ಬಹುಶಃ ಅಲ್ಲೇ ಅವರು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಪ್ರೀ ಮಾನ್ಸೂನ್ ಸೀಸನ್ನಲ್ಲಿ ನಾವು ಇವಾಗ ಹೋಗ್ತಾ ಇದ್ದೇವೆ. ಇದರ ಬಗ್ಗೆ ನಿಮಗೆ ಏನನ್ನಿಸ್ತದೆ ಅಂತ ಒಂದೆರಡು ಹಿತನುಡಿಗಳನ್ನು ಅಪೇಕ್ಷಿಸುತ್ತಿದ್ದೇನೆ. ನಮಗೆ ಈ ಪಶ್ಚಿಮ ಘಟ್ಟ ಇದು ಅಷ್ಟೇನಲ್ಲ, ಮೂಲತಃ ನಮ್ಮ ಹುಟ್ಟು ಜನನ ಆಗಿರುವುದು ಇದೇ ಒಂದು ಪ್ರದೇಶದಲ್ಲಿ ಆಗಿರೋದ್ರಿಂದ ಸೊ ಇದು ನಮಗೆ ಬಹಳ ಹತ್ತಿರವಾದಂಥದ್ದೇ. ಆದರೂ ಕಾರ್ಯಪ್ರವರ್ತರಾಗಿ ಬೇರೆ ಬೇರೆ ಕಡೆ ಇರೋದ್ರಿಂದ ಈ ಸದ್ಯದ ಪರಿಸ್ಥಿತಿಯಲ್ಲಿ ಈ ಥರ ಗ್ರೀನರೀಸು ನಮಗೆ ಸ್ವಲ್ಪ ವಿರಳ. ಆದ ಕಾರಣ ಸೊ ಈ ಒಂದು ಪಶ್ಚಿಮ ಘಟ್ಟದ ಮಲೆಯನ್ನು ಎಂಜಾಯ್ ಮಾಡ್ತಾ ಇದು ನೋಡಿ, ನೀವು ಇವಾಗ ನೋಡ್ತಾ ಇರಬಹುದು, ನಮ್ಮ ಮಲೆನಾಡಿನಲ್ಲಿ ದನಗಳನ್ನು ಒಂದೊಂದು ಕಡೆ ಕಾಯಬೇಕು ಅಂತಲೂ ಇಲ್ಲ, ಹಿಂಗೆ ಬಿಟ್ಬಿಡ್ತಾರೆ. ಒಂದು ಅಚ್ಚರಿ ಏನೆಂದರೆ, ಇದು ದನಗಳು ಮೆಂದಾದ ಮೇಲೆ ಪುನಃ ಅವರ ಮನೆಗಳಿಗೆ ತಿರುಗಿ ಹೋಗ್ತವೆ. ಅದು ಒಂದು ವೈಶಿಷ್ಟ್ಯತೆ. ಇದು ಎಲ್ಲರ ಮನೆಯಲ್ಲೂ ಹಂಗೆ ಇರೋದಿಲ್ಲ, ಕೆಲವೊಬ್ಬರು ಈ ಥರ ಮಾಡ್ತಾರೆ. ನೀವು ಮುಂದುವರಿಸಿ. ಈಗ ನಾವು ಮಂಜುಗುಣಿ ದೇವಸ್ಥಾನದ ಹತ್ತಿರ ಬರ್ತಾ ಇದ್ದೇವೆ. ಸೊ ಈಗ ಇಲ್ಲಿಂದ ಒಂದು ಕ್ರಾಸ್ ಆಗಿ ಮುಂದಿನ ಊರು ದೇವನಹಳ್ಳಿ ಕಡೆ ತುಂಬ ಚಂದವಾಗಿರ್ತಕ್ಕಂಥ ರಸ್ತೆ, ಕರ್ವಿಂಗು. ಯಾವುದೇ ಒಬ್ಬ ರೈಡರಿಗೆ, ಬೈಕ್ ರೈಡರ್ ಆಗಿರಲಿ ಅಥವಾ ಕಾರ್ ರೈಡರ್ ಆಗಿರಲಿ, ಒಳ್ಳೆ ಕಿಕ್ ಕೊಡ್ತಕ್ಕಂಥ ಒಂದು ರಸ್ತೆ. ಅದೇ ರೀತಿ ಸರಿಯಾಗಿ ಗಾಡಿ ಹೊಡೆಯೋಕ್ಕೆ ಬರದೇ ಇರೋಂಥವರಿಗೆ ಸ್ವಲ್ಪ ತಾಪತ್ರಯ ಕೊಡೋಂಥ ರೋಡು. ಹೌದು, ನೀವು ಮುಂದಿನ ಒಂದು ನಿಮಿಷ ವೀಕ್ಷಕರು, ಇದೀಗ ನೋಡ್ತಾ ಇರಬಹುದು, ಎದುರುಗಡೆ ಕಾಣ್ತಾ ಇರೋದು ಬೇರೆ ಏನಲ್ಲ, ನಮ್ಮ ಉತ್ತರ ಕನ್ನಡದ ಕಾಶಿ ಎಂದೇ ಹೇಳ್ಬೋದು. ಇದು ಮಂಜುಗುಣಿ ದೇವಸ್ಥಾನವಾಗಿರುತ್ತದೆ. ಇಲ್ಲಿ ನೀವು ಈ ಕಡೆ ಪ್ಲೇಸಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕೆರೆ ಇದೆ. ಈ ಬಹುಶಃ ಇವಾಗ ಕಾಣಿಸ್ತಾ ಇಲ್ಲ ನಾವು ವಿಡಿಯೋದಲ್ಲಿ. ಇಲ್ಲಿ ಏನೆಂದರೆ, ಇಲ್ಲಿ ಒಂದು ಸುರಂಗ ಮಾರ್ಗವಿದೆ ಈ ಕೆರೆಯಲ್ಲಿ ಎಂದು ನಾವು ಇತಿಹಾಸದಲ್ಲಿ ಕೇಳ್ಪಟ್ಟಿದ್ದೇವೆ. ಇದರಲ್ಲಿ ಆ ಸುರಂಗ ಮಾರ್ಗ ಇದು ಕಾಶಿಗೆ ರೀರೂಟ್ ಆಗುತ್ತೆ ಅಂತ ಒಂದು ವ್ಯಾಖ್ಯಾನ ಇದೆ. ಅದು ಏನು ನಿಜವಾಗಿ ಏನು ಅಂತ ಗೊತ್ತಿಲ್ಲ. ಮಂಜುಗುಣಿ ರಥೋತ್ಸವದ ಸಮಯದಲ್ಲಿ ಕಾಶಿಯಿಂದ ಒಂದು ಪ್ರಸಾದವು ಆ ಸುರಂಗ ಮಾರ್ಗದ ಮೂಲಕ ಆ ಕೆರೆಯಲ್ಲಿ ಗೋಚರವಾಗುತ್ತದೆ. ಅಷ್ಟಾದ ಮೇಲೆ ರಥೋತ್ಸವವು ಪ್ರಾರಂಭವಾಗುತ್ತದೆ ಎಂದು ಕೇಳಲ್ಪಟ್ಟಿದ್ದೇವೆ. ಇದು ನಮ್ಮ ಮಂಜುಗುಣಿಯ ಒಂದು ವಿಶೇಷ. ಇದೀಗ ನೋಡ್ತಾ ಇರಬಹುದು, ಇಲ್ಲಿ ಒಂದು ಗಾರ್ಡನ್ ಕೂಡ ಇಲ್ಲಿ ಅದ್ಭುತವಾಗಿ ರೂಪಿಸಿದ್ದಾರೆ. ನಾವು ಹೋಗುವಂಥ ದಾರಿ ಕೂಡ ಉತ್ತಮವಾಗಿದೆ. ಓಕೆ, ಮುಂದುವರಿದ ಭಾಗ ಪಾಂಡುರಂಗ ಗೌಡ ಅವರು ಮಾತನಾಡುತ್ತಾರೆ. ಈಗ ನೀವು ಈ ರಸ್ತೆಯನ್ನು ನೋಡ್ತಾ ಇರ್ಬೋದು.
ಹೇಗೆ ಒಂಥರ ಎಡಕ್ಕೆ ಬಲಕ್ಕೆ ಒಂದು ಮರಗಳು ಮಿಲಿಟರಿ ಅವ್ರ ಥರ ಸಲ್ಯೂಟ್ ಮಾಡಿ ನಿಂತಂಗೆ ಕಾಣಿಸ್ತಾ ಇದೆ ನಮಗೆ. ಸಾಲು ಸಾಲಾಗಿ ಕೆಲವೊಂದು ಸ್ವಲ್ಪ ಅಂಕುಡೊಂಕಾಗಿದ್ದಾವೆ, ಅದಕ್ಕೆ ಎಂತ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಮ್ಮನ್ನು ಎದ್ದು ನಿಂತು ಗೌರವಿಸ್ತಾ ಇರುವಂಥ ಈ ಮರಗಳಿಗೆ ನಮ್ಮ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ನಾವು ಇದೇ ದಾರಿಯಲ್ಲಿ ಮುಂದುವರೆದು ಹೋಗ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಇನ್ನೂ ಮುಂದಿನ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇವೆ. ಧನ್ಯವಾದಗಳು. ಓಕೆ, ಇದೀಗ ಪಾಂಡುರಂಗಗೌಡ ಅವರು ತಮ್ಮ ಒಂದು 2 ಹಿತನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ಡೋಕೋಮೋ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಒಂದು ನಮ್ಮ ಕಾರ್ಯಾಚರಣೆಯಲ್ಲಿ ಇದೀಗ ಇನ್ನೂ ಹಲವಾರು ಹಿತನುಡಿಗಳನ್ನು ಅವರಲ್ಲಿ ಹಂಚಿಕೊಳ್ಳೋಣ. ಓಕೆ, ಇವಾಗ ನಾವು ಹೋಗ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆ ಜಲಪಾತಗಳ ತವರೂರು ಎಂದೇ ಪ್ರಸಿದ್ಧವಾಗಿರುವ ನಮ್ಮ ಜಿಲ್ಲೆ. ಇದೀಗ ನೋಡ್ತಾ ಇರಬಹುದು ಅಂಕುಡೊಂಕಾದ ತಿರುವು ಮುರುವಿನ ಒಂದು ದಾರಿ ಇದೆ. ಇದೇ ಮಲೆನಾಡಿನ ವಿಶೇಷ ಅಂತ ಎಂದು ಹೇಳಬಹುದು. ಆ್ಯಕ್ಚುಲಿ ಪ್ರೊಫೆಷ್ನಲ್ ರೈಡರ್ಸ್ ಏನಿದ್ದಾರೆ ಅವರಿಗೆ ಇದು ಉತ್ತಮವಾದಂತಹ ಒಂದು ಕಿಕ್ಕನ್ನು ಕೊಡುವಂತಹ, ಥ್ರಿಲ್ಲನ್ನು ಕೊಡುವಂತಹ ಒಂದು ಜಾಗವಾಗಿರುತ್ತದೆ. ಇವಾಗ ನಾವು ಅಷ್ಟೇ ಡ್ರೈವಿಂಗ್ ಮಾಡಲಿಕ್ಕೆ ಅಥವಾ ರೈಡಿಂಗ್ ಮಾಡಲಿಕ್ಕೆ ಇಲ್ಲಿ ಉತ್ತಮವಾದಂತಹ ನಮಗೆ ಒಂದು ರೋಮಾಂಚನಕಾರಿಯಾದಂತಹ ಒಂದು ರೋಡ್ ಲೈನ್ ಅಂತಲೇ ನಾವು ಹೇಳ್ಬೋದು. ಆಫ್ಟರ್ ಕೊರೋನಾ ನಾವು ಇಂತಹ ಒಂದು ಕಾರ್ಯಾಚರಣೆಯಲ್ಲಿ ನಾವು ಪಾಲ್ಗೊಂಡಿಲ್ಲ. ಇದೇ ಒಂದು ಅನ್ಪ್ಲ್ಯಾನ್ಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾವು ಇವತ್ತು ಬೆಳಿಗ್ಗೆ ಒಂದು 10 ಮಿನಿಟ್ಸಲ್ಲಿ ಆದಂತಹ ಒಂದು ಪ್ಲ್ಯಾನ್ ಅಂತ ನಾವು ಇದನ್ನು ಹೇಳ್ಬೋದು. ಇವಾಗ ಹೋಗ್ತಾ ಇದ್ದೇವೆ ಈ ದೇವನಹಳ್ಳಿ ಮತ್ತಿಘಟ್ಟಕ್ಕೆ ಹೋಗ್ತಾ ಇದ್ದೇವೆ. ಕಾರಣ ಏನೆಂದರೆ ಅಲ್ಲಿ ನಮ್ಮ ಪಾಂಡುರಂಗಗೌಡ ಅವರು ನೂತನವಾಗಿ ಒಂದು ಪ್ರದೇಶವನ್ನು ಅವರು ತೆಗೆದುಕೊಂಡಿರುತ್ತಾರೆ, ಪರ್ಚೇಸ್ ಮಾಡಿರುತ್ತಾರೆ. ಅದರಲ್ಲಿ ಏನು ಮಾಡ್ಬೋದು, ಇವಾಗ ಹೆಂಗಿದೆ, ಏನೇನಿದೆ, ಮುಂದೆ ಅದರಲ್ಲಿ ಏನು ಮಾಡಬಹುದು ಎನ್ನುವ ಒಂದು ಸಂದರ್ಶನ ಮಾಡಿ ಅಲ್ಲಿ ಒಂದು ವಿಚಾರಗೋಷ್ಠಿಯನ್ನು ಮಾಡಿ ಒಂದು ಬ್ಲೂ ಪ್ರಿಂಟನ್ನು ಹಾಕುವ ಒಂದು ಹೋಗ್ತಾ ಇದ್ದೇವೆ. ನೋಡಬೇಕು ಏನಾಗುತ್ತದೆ, ಏನಿದೆ ಅಲ್ಲಿ, ಯಾವ್ಯಾವ ಒಂದು ಸೌಕರ್ಯಗಳಿವೆ, ಆ ಸೌಕರ್ಯವನ್ನು ಉಪಯೋಗಿಸಿಕೊಂಡು ನಾವು ಮುಂದೆ ಏನೇನು ಮಾಡಬಹುದು, ಯಾವುದು ಮಾಡಿದ್ರೆ ಏನಾಗುತ್ತದೆ, ಯಾವುದು ಮಾಡಬಾರ್ದು, ಆ ಥರ ಎಲ್ಲ ಒಂದು ತಿಳ್ಕೊಂಡು ಒಂದು ಪ್ಲ್ಯಾನನ್ನು ಮಾಡೋಣ ಅಂತ ಹೋಗ್ತಾ ಇದ್ದೇವೆ. ಇವಾಗ ನಮ್ಮ ಸಂಘದ ಪರವಾಗಿ ಇವಾಗ ಇಬ್ಬರೇ ಹೋಗ್ತಾ ಇದ್ದೇವೆ. ಸಿನ್ಸ್ ಇಟ್ಸ್ ಅನ್ಪ್ಲ್ಯಾನ್ಡ್ ಮೂಮೆಂಟ್, ವಿ ಕುಡ್ ನಾಟ್ ರೀಚ್ ಎವ್ರಿ ಒನ್. ಸೊ ಇವಾಗ ಇಬ್ಬರೇ ಹೋಗ್ತಾ ಇದ್ದೇವೆ. ನಮ್ಮ ಸಂಚಾಲಕರು, ತಾಂತ್ರಿಕ ಸಲಹೆಗಾರರು, ಕಾರ್ಯದರ್ಶಿಗಳು ಎಲ್ಲರಿಗೂ ಒಂದು ವಿಷಯವನ್ನು ಹೇಳಲಿಕ್ಕಾಗಲಿಲ್ಲ. ಅವರೆಲ್ಲರೂ ಇದ್ದರೆ ಈ ಕಾರಲ್ಲಿ ನೋಡ್ತಾ ಇರ್ಬೋದು ತುಂಬ ಸೀಟ್ಗಳಿವೆ, ಅದೆಲ್ಲ ಫುಲ್ ಆಗಿದ್ದರೆ ಬಹುಶಃ ಅವರೆಲ್ಲ ವಿಚಾರಗೋಷ್ಠಿಗಳು ಕೂಡಿ ಒಂದು ಉತ್ತಮವಾದಂಥ ಔಟ್ಪುಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಕಾರಣಾಂತರದಿಂದ ಇದು ಆಗಲಿಲ್ಲ. ಅದಕ್ಕೆ ನಾವು ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ. ಬಟ್ ಸ್ಟಿಲ್ ನೆಕ್ಸ್ಟ್ ಟೈಮು ಈ ಥರ ಒಂದು ಕಾರ್ಯ ಪ್ಲ್ಯಾನ್ಡ್ ಮೂಮೆಂಟ್ ಆಗಿರಲಿ ಅಂತಂದು ನಾನು ಅಂದ್ಕೊಳ್ತೇನೆ. ಬಹುಶಃ ಆಗಲಿಕ್ಕಿದೆ, ನೋಡೋಣ ಮುಂದೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಜಾಗ ಏನಿದೆ, ಅದ್ಭುತ. ಒಂದು ಮಾತಿದೆ, ನಾವು ಹೋಗುವ ಒಂದು ಡೆಸ್ಟಿನೇಷನ್ಗಿಂತ ಹೋಗ್ತಾ ಇರುವಂಥ ದಾರಿನೇ ಒಂದು ಉತ್ತಮವಾಗಿರುತ್ತದೆ ಅಂತ ಅಂದು ನಾವು ಕೇಳ್ತೇವೆ. ಅದು 100ಕ್ಕೆ 100 ಸತ್ಯ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಥರ ಕರ್ವಿಂಗ್ ಮತ್ತು ಈ ಥರ ಡ್ರೈವಿಂಗ್ ಕರ್ವಿಂಗಲ್ಲಿ ಬಹುಶಃ ನಮ್ಮ ನಗರವಾಸಿಗಳು ಏನಿರ್ತಾರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಿಲ್ಲ. ಯಾಕಂದರೆ ಇಲ್ಲಿ ಆಗುವಂಥ ಫೀಲೇ ಬೇರೆ. ಈ ಕಡೆ ನೋಡ್ತಾ ಇರಬಹುದು ಎದುರುಗಡೆ ಬೆಟ್ಟ, ಇಲ್ಲಿ ಗದ್ದೆಗಳ ಸಾಲಲ್ಲಿ ಒಂದೇ ಒಂದು ಮನೆ. ನಿಮಗೆ ಒಂದು ಅಚ್ಚರಿ ಏನಂತಂದರೆ ಇಲ್ಲಿ ನೀವು ಕಾಡು ಪ್ರಾಣಿಗಳನ್ನು ಯಥೇಚ್ಛವಾಗಿ ನೋಡಬಹುದು. ರಾತ್ರಿ ಆದರೆ ಕಾಡೆಮ್ಮೆ, ಹುಲಿ, ಚಿರತೆಗಳು, ಬೆಳಿಗ್ಗೆ ಕಾಡು ಕುರಿ. ಇವಾಗ ನೀವೊಂದು ನೋಡ್ಬೋದು ಕಾಡು ಕುರಿ ನಮ್ಮ ಎದುರುಗಡೆ ಕಾರ್ ಎದುರುಗಡೆನೇ ಪಾಸ್ ಆಯಿತು. ಇದೇ ಥರ ಇವಾಗ ಪ್ಲೀಸ್ ಲುಕ್ ಎಟ್ ದಿ ಸ್ಟ್ರೀಟ್. ಎಲ್ಲ ಮರಗಳು ಒಂಥರ ಗೋಪುರದ ಥರ ಗೋಚರವಾಗ್ತಾ ಇದೆ. ಆಕಾಶನೇ ಕಾಣ್ತಾ ಇಲ್ಲ. ಎಂತಹ ಬಿಸಿಲಿದ್ರೂ ಇದೇ ಥರ ಒಂದು ಸಂಜೆಯ ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ ಅಂತ ನಾವು ಹೇಳ್ಬೋದು. ಅಂಥ ಉತ್ತಮವಾದಂತಹ ಒಂದು ನೈಸರ್ಗಿಕವಾದಂತಹ ಪ್ರದೇಶದ ಮಧ್ಯ ದಾರಿಯಲ್ಲಿ ನಾವು ಇವಾಗ ಸಾಗ್ತಾ ಇದ್ದೇವೆ.
ಮುಂದಿನ ದಾರಿ ಏನಿದೆ ಹೆಂಗಿದೆ ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮು ಇವಾಗ ಹೋಗ್ತಾ ಇರೋದು. ನಮ್ಮ ನಿರ್ದೇಶಕರ ಒಂದು ಅವರ ಒಂದು ಉಪಸ್ಥಿತಿಯಲ್ಲಿ ಇವಾಗ ಒಂದು ಅವಕಾಶ ಸಿಕ್ಕಿದೆ ಅಂತ ಒಂದು ಹೇಳ್ಬೋದು. ಉತ್ತಮ ಏನೇ ಹೇಳಿ ನಮ್ಮ ಸರ್ಕಾರದವರು ಎಲ್ಲಿ ಏನು ರೋಡ್ ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಮಾತ್ರ ಅದ್ಭುತವಾಗಿ ರೋಡನ್ನು ಮಾಡಿದ್ದಾರೆ. ಅದಕ್ಕೆ ನಾವು ನಿಜವಾಗ್ಲೂ ಸರ್ಕಾರಕ್ಕೆ ಚಿರಋಣಿಯಾಗಿರ್ತೇವೆ. ಇಲ್ಲಿ ಯಾವುದೋ ಒಂದು ಮೇನ್ ರೋಡ್ ಸಿಕ್ಕಿದೆ. ಮೋಸ್ಟ್ಲಿ ಇದು ಶಿರಸಿ ಮತ್ತು ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ರಾಜ್ಯ ಹೆದ್ದಾರಿಯಾಗಿದ್ದು ಇದು ಅಂಕೋಲಾ ಹೋಗುವಂತಹ ಮಾರ್ಗವಾಗಿದೆಯೇ? ಅಂಕೋಲಾ. ಓಕೆ, ಇದು ನಮ್ಮ ನಿರ್ದೇಶಕರು ಹೇಳಿದಂಗೆ ಇದು ಶಿರ್ಸಿಯಿಂದ, ಈಗ ಹಿಂದೆ ಒಂದು ರೋಡ್ ಐತಲ್ಲ ಅದು ಶಿರ್ಸಿಯಿಂದ ಬರುವಂತಹ ರೋಡ್ ಆಗಿದೆ. ಇಲ್ಲಿ ಅದು ಕ್ರಾಸ್ ಹೆಸರು ಅದು ಹೆಗಡೆಕಟ್ಟ ಕ್ರಾಸಿಂದ ಬರುವಂತಹ ಒಂದು ರೋಡ್ ಆಗಿದೆ. ನೋಡ್ತಾ ಇರ್ಬೋದು ಇಂತಹ ಅದ್ಭುತವಾದ ರೋಡ್ ವ್ಯವಸ್ಥೆ. ನಿಜವಾಗ್ಲೂ ನಾವು ಸರ್ಕಾರಕ್ಕೆ ಋಣಿಯಾಗಿರ್ತೇವೆ. ಯಾಕಂದರೆ ಅವರು ಎಲ್ಲೆಲ್ಲೋ ಎಂತೆಂಥ ಉತ್ತಮವಾದಂತಹ ಬೇಕಾಗಿರುವಂತಹ ಪ್ರದೇಶದಲ್ಲಿ ರೋಡ್ ಮಾಡಲ್ಲ. ಏನೋ ನಮ್ಮ ಒಂದು ಲಕ್ ಅಂತ ಅನ್ಬೋದು. ಇವಾಗ ನಾವು ಹೋಗ್ತಾ ಇರುವಂಥ ಸಮಯದಲ್ಲಿ ಈ ಟೈಮಲ್ಲಿ ಇವಾಗ ರೋಡ್ ಉತ್ತಮವಾಗಿದೆ. ನೋಡ್ತಾ ಇರ್ಬೋದು ಉತ್ತಮವಾದಂತಹ ಒಂದು ಪರಿಸರದ ನಡುವೆ ನಾನು ಮತ್ತು ನಮ್ಮ ನಿರ್ದೇಶಕರು ಹೋಗ್ತಾ ಇದ್ದೇವೆ. ವೆಹಿಕಲ್ಗಳು ಇಲ್ಲಿ ಜಾಸ್ತಿ ಓಡಾಟ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ಯಾವುದೋ ಒಂದು ಸಣ್ಣದಾದ ಪಟ್ಟಣ ಥರ ಕಾಣಿಸ್ತಾ ಇದೆ. ಇದು ದೇವನಹಳ್ಳಿ ಆಗಿರುತ್ತದೆ. ಇಲ್ಲಿ ಸ್ಟ್ರೇಟಾ? ಓಕೆ, ಒಂದು ಹಂಪ್ ಬಂದ ಕಾರಣ ನಾವು ನಮ್ಮ ವಾಹನವನ್ನು ನಿಧಾನಗೊಳಿಸಿದ್ದೇವೆ. ಇದೀಗ ದೇವನಹಳ್ಳಿಯನ್ನು ದಾಟಿ ಹೋಗ್ತಾ ಇದ್ದೇವೆ. ಇದು ನಮ್ಮ ಉತ್ತರ ಕನ್ನಡ ನಾಡು. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದಂತಹ ನಾವೇ ಧನ್ಯರಾಗಿರುತ್ತೇವೆ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಎಲ್ಲ ಜಿಲ್ಲೆಗಳಿಗೂ ಹೋಲಿಸಿಕೊಂಡರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಶತ 80% ಕಾಡೇ ಆವೃತವಾಗಿದೆ. ಇನ್ನುಳಿದ 20% ಮಾತ್ರ ನಾವು ನಮ್ಮ ಮನೆಗಳು, ನಗರಗಳನ್ನು ನಾವು ನೋಡ್ಬೋದು. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇಂತಹ ಕಾಡಿನಲ್ಲೂ ನಾವು ಒಂದು ಮೈದಾನವನ್ನು ನೋಡ್ಬೋದು. ತಿರುಮರುವಿನಲ್ಲಿ ಕಾಡಿನ ಮಧ್ಯದಲ್ಲಿ ಇರುವಂತಹ ಒಂದೊಂದು ಮನೆಗಳು, ಒಬ್ಬಂಟಿಯಾಗಿ ನಿಂತಿರುವ ಒಂದೊಂದು ಮನೆಗಳು. ನಿಜವಾಗ್ಲೂ ಆ ಮನೆಯಲ್ಲಿ ವಾಸವಿರುವಂಥವರು ನಿಜವಾಗ್ಲೂ ಅವರಿಗೆ ಧೈರ್ಯವನ್ನು ಮೆಚ್ಚಬೇಕು. ಯಾಕಂದರೆ ಕಾಡು ಅಂತ ಬಂದವಾಗ ಸಾಮಾನ್ಯವಾಗಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇರುತ್ತದೆ. ಅಂದಾಗಲೂ ಅವರು ಧೈರ್ಯದಿಂದ ಅಲ್ಲಿ ಸ್ಥಿರವಾಗಿದ್ದಾರೆ ಅಂತಂದರೆ ಇದು ನಮ್ಮ ಮಲೆನಾಡಿನ ಜನರ ಒಂದು ವೈಶಿಷ್ಟ್ಯ ಅಂತಲೇ ನಾವು ಹೇಳ್ಬೋದು. ರೋಡ್ ಕೂಡ ಅದ್ಭುತವಾಗಿದೆ. ಓಕೆ, ನಾವು ಇವಾಗ ಮುಂದಿನ ಭಾಗದಲ್ಲಿ ಭಾಗಿಯಾಗ್ತಿದ್ದೇವೆ. ಯಾಕೆಂದರೆ ಹೇಳಲು ಇನ್ನೂ ತುಂಬ ಇದೆ, ಬಟ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಇವಾಗ ನೋಡೋರಿಗೂ ಸ್ವಲ್ಪ ಸಮಸ್ಯೆ ಆಗಬಹುದು. ಆದ ಕಾರಣ ನಾವು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಇವಾಗ ಮುಂದಿನ ವಿಡಿಯೋ ನೆಕ್ಸ್ಟ್ ಡೆಸ್ಟಿನೇಷನಿಂದ ನಾವು ಮಾಡ್ತೇವೆ. ಓಕೆ, ನಮ್ಮ ಎಲ್ಲ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಂಘದ ಏನಂತಾರೆ ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥ ನಮ್ಮ ಸಂಘಕ್ಕೆ, ನಮ್ಮ ಸಂಘದ ಎಲ್ಲ ಏಳುಬೀಳಿಗೆ ಕಾರಣರಾದಂತಹ ಎಲ್ಲ ಮಹಿಳಾ ಬಾಂಧವರು, ಕುಟುಂಬದವರು ಎಲ್ಲರಿಗೂ ಒಂದು ವಂದನೆಗಳನ್ನು ಹೇಳ್ತಾ ಇದೀಗ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಬೈ.